ನೀವು ಸಲಹೆ ಕೊಡ್ತೀನಿ. ಅವ್ರ ಈಗ ನಿಲ್ಲಕ್ಕೆ ಹೋಗ್ಬೇಡಿ ಸರ್. ಹೆಲೋ ಫ್ರೆಂಡ್ಸ್, ನಾವೀಗ ಹೊಂಟೇವಿ ಮತ್ತು ಟ್ರಾವೆಲ್ ಮಾಡಾಕತ್ತೀವಿ. ಇದೇನಪ್ಪ ಟ್ರಾವೆಲ್ ಮಾಡಾಕತ್ತಾಳು ಅನ್ನಕತ್ತೀರಿ ನೀವು. ಹೌದು ಫ್ರೆಂಡ್ಸ್, ನಾನು ಟ್ರಾವೆಲ್ ಮಾಡಾಕತ್ತೀನಿ. ನಿಮಗೆಲ್ಲ ಗೊತ್ತು, ಮಾಲ್ವನ್ ಬೀಚಿಗೆ ಹೋಗಿ ಬಂದ್ವಿ, ನೆಕ್ಸ್ಟ್ ಗೋವಾಕ್ಕೆ ಹೋಗಿ ಬಂದೆ, ನೆಕ್ಸ್ಟು ಈಗ ಸಿರ್ಸಿಗೆ ಬರಾಕತ್ತೀನಿ. ಹೌದು ಫ್ರೆಂಡ್ಸ್, ಸಿರ್ಸಿಯಲ್ಲಿ ಕಾರ್ಯಕ್ರಮ ಇದೆ, ಮದುವೆ ಇದೆ. ಸೊ ನಾನು, ನಮ್ಮ ಅತ್ತಿಯವರು, ನಮ್ಮ ಹಸ್ಬೆಂಡು ಮತ್ತು ನನ್ನ ಹುಡುಗರು ಎಲ್ಲರೂ ಕೂಡಿ ಹೊಂಟೇವಿ ಸಿರ್ಸಿಗೆ. ಸೊ ಚಿಕ್ಕೋಡಿಯಿಂದ ಸಿರ್ಸಿಗೀಗ ಹೊರಡಾಕತ್ತೇವಿ. ಮುಂಜಾನೆ ಸಾಟರ್ಡೆ 8 o'clock ಮನೆ ಬಿಟ್ಟೇವಿ. ಸೊ ಆನ್ ದ ವೇ ಅದೇವಿ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು. ಸೊ ಹೆಂಗೆ ಜರ್ನಿ ಮಾಡ್ಕೊಂಡು ಹೆಂಗೆ ಹೊಂಟೇವಿ. ಮತ್ತು ನಾನು ಸಿರ್ಸಿ ಒಳಗೆ ಒಂದಿಷ್ಟು ಪ್ಲೇಸಸ್ಗಳು ನಿಮ್ಗೆ ತೋರ್ಸಲಿಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಸುಧಾ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಬರ್ರಿ, ಮುಂದೆ ತೋರಿಸ್ತೀನಿ ನಾವು ಎಲ್ಲೆಲ್ಲಿ ಹೋದ್ವಿ, ಎಲ್ಲೆಲ್ಲಿಲ್ಲ, ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡುವಂತೀರಿ. ಸೊ ಫೈನಲಿ ನಾವು ಸಿರ್ಸಿಗೆ ಮುಟ್ಟಿದ್ವಿ 8 o'clock. ಸೊ ನಾವು ಉಳ್ಕೊಂಡಿರುವ ಲಾಡ್ಜು ಇದು ಈ ರೀತಿಯಾಗಿ ಐತಿ. ಸೊ ಯಕ್ಷಗಾನದು ಹಿಂಗೆ ಮೂರ್ತಿಗಳು ಸುತ ಇಲ್ಲಿ ಇಟ್ಟಾರು. ಸೊ ಮಸ್ತ್ ಇತ್ತು ನಾವು ಉಳ್ಕೊಂಡಿರುವ ಲಾಡ್ಜು. ಇಲ್ಲಿ ಸೀರೆಗಳು ಸುದ ಫೇಮಸ್, ಅಂದರೆ ಸಿರ್ಸಿ ಒಳಗೆ ಏನು ಫೇಮಸ್ ಐತಿ ಅಂತ ಅನ್ನೋದು ಸಹಿತ ಇಲ್ಲಿ ಅವರು ಹಾಕಿದ್ರು ಶೋರೂಮ್ದಾಗತ್ಲೆ. ಸೊ ಶೋ ತೋರ್ಸಾಕತ್ತಾರು, ನೋಡ್ಬೋದು ನೀವು. ಸಾಡಿಗಳು ಮಸ್ತ್ ಇದ್ದು. ಒಂದು ಸಾಡಿಗೆ 850 rupeesನಿಂದ ಇದ್ದು. ಬಟ್ ಚಲೋ ಇತ್ತು, ನಾನು ತೊಗೋಬೇಕಾ ಅಂಥೇಳಿ ಇಷ್ಟಪಟ್ಟಿದ್ದೆ. ಬಟ್ ಲಾಸ್ಟ್ ಮೂಮೆಂಟ್ ಒಳಗೆ ತೊಗೋಕೆ ಆಗಲಿಲ್ಲ. ಸೊ ಲಾಡ್ಜ್ ಒಳಗೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು, ಹೆಂಗೆಲ್ಲ ಇತ್ತು ಅಂಥೇಳಿ. ಸೊ ಸೂಪರ್ ಇತ್ತು, ನಮಗಂತೂ ಭಾಳ ಇಷ್ಟ ಆಯಿತು. ಮತ್ತು ಎಲ್ಲ ಚಲೋ ಇತ್ತು ಇಲ್ಲಿ ಲಾಡ್ಜ್ ಒಳಗೆ. ಸೊ ನೋಡ್ಬೋದು ಯಕ್ಷಗಾನದು ಮೂರ್ತಿಗಳೂ ಸಹಿತ ಎಷ್ಟು ಚಂದ ಮಾಡ್ಯಾರಂದ್ರೆ ರಿಯಲ್ ಅನಿಸ್ತೈತಿ. ಸೊ ಗಾರ್ಡನ್ ಸಹಿತ ಇಲ್ಲಿ ಮಸ್ತ್ ಇತ್ತು. ಸೊ ಇಲ್ಲೇ ಹೋಟೆಲ್ ಇತ್ತು. ನಾವು ಉಳ್ಕೊಂಡಿರುವ ಲಾಡ್ಜ್ ಹೆಸರು ಪಂಚವಾಟಿ ಅಂತೆ. ಸೊ ನೋಡ್ಬೋದು, ಮಸ್ತ್ ಐತಿ. ಯಾರು ಸಿರ್ಸಿಗೆ ನೀವು ಟೂರ್ ತೆಗಿತೀರಲ್ಲ, ಈ ಲಾಡ್ಜ್ ಒಳಗೆ ಬಂದು ನೀವು ಸ್ಟೇ ಮಾಡ್ಬೋದು. ಸೊ ಸೂಪರ್ ಐತಿ, ನಮಗಂತೂ ಭಾಳ ಇಷ್ಟ ಆಯಿತು. ಸೊ ಸುತ್ತಮುತ್ತ ಇರುವ ಪ್ಲೇಸಸ್ಗಳು ಸಹಿತ ನಿಮಗೆ ಎಲ್ಲ ನಿಯರ್ ಆಗ್ತೈತಿ. ಸೊ ಭೇಟಿ ಕೊಡ್ರಿ ಅಂಥೇಳಿ ನಾ ಇಲ್ಲಿ ಹೇಳ್ತೀನಿ. ಸೊ ಅಲ್ಲೇ ಬಾಜುನೇ, ಲಾಡ್ಜ್ ಬಾಜುನೇ ಹೋಟೆಲ್ ಐತಿ. ಇಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತದೆ. ಸೊ ನಾವು ಇಲ್ಲಿ ಲಾಡ್ಜ್ ಒಳಗೆ ಉಳ್ಕೊಂಡು ನಾವು ನೈಟ್ ಆಗಲಿ, ಆಫ್ಟರ್ನೂನ್ ಆಗಲಿ ಮತ್ತು ಮಾರ್ನಿಂಗ್ ಆಗಲಿ, ಸೊ ಇಲ್ಲೇ ನಾವು
ತಿಂಡಿಯನ್ನು ತಿನ್ನಲಿಕ್ಕೆ ಬರ್ತಿದ್ವಿ. ಸೊ ನೋಡ್ಬೋದು ಇಲ್ಲಿ ಸಿರ್ಸಿ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಹೆಂಗೆ ಮಾಡ್ತಾರಲ್ಲ ಹಂಗೆ ಇಡ್ಲಿ ವಡಾ ಸುಧಾ ಹಂಗೆ ಸೇಮ್ ಮಾಡಿದ್ರು. ಸೊ ಆಯ್ಲಿ ಫುಡ್ಡು ಸ್ವಲ್ಪ ಕಮ್ಮಿ ಹಾಕಿದ್ರಂತ ನಾ ಇಲ್ಲಿ ಹೇಳ್ತೀನಿ. ಸೊ ಹೆಲ್ತಿಗೆ ಚಲೋ ಆಯ್ಲಿ ಫುಡ್ ತಿನ್ನಬಾರ್ದು, ಬಟ್ ಇಲ್ಲಿ ಇವರು ಮಸ್ತ್ ಮೇಂಟೈನ್ ಮಾಡಿದರು. ನಮ್ಗೆ ಅನಿಸ್ಲೇ ಇಲ್ಲ ಫುಲ್ ಆಯ್ಲಿ ಐತಿ ಅಂತ ಹೇಳಿ. ಭಾರಿ ಇತ್ತು. ಸೊ ಬಂದು ವಿಸಿಟ್ ಕೊಡ್ರಿ ಅಂತ ಹೇಳಿ ನಾನು ನಿಮ್ಗೆ ಕೂಡ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ನಾವು ಬಂದೀವಿ ಈಗ ಸಿರ್ಸಿಗೆ. ನಿಮಗೆಲ್ಲ ಫುಲ್ ಶಾಕ್ ಆಗತ್ತಿರ್ಬೇಕು, ಏನಪ್ಪ ಈಕಿ ಎಷ್ಟೆಲ್ಲ ಅಡ್ಡಾಡಕತ್ತಾಳ ಅಂಥೇಳಿ. ಹೌದು, ಈ ವೀಕ್ದಾಗ ಕಂಟಿನ್ಯೂ ಟ್ರಾವೆಲ್ ಆಯ್ತು ನಂದು. ಸೊ ಮಾಲ್ವನ್ ಬೀಚಿಗೆ ಹೋಗಿ ಬಂದೆ, ಗೋವಾಕ್ಕೆ ಹೋಗಿ ಬಂದೆ, ಮತ್ತು ಈಗ ನೆಕ್ಸ್ಟ್ ಸಿರ್ಸಿ 1 ವೀಕ್ನಿಂದ ಕಂಟಿನ್ಯೂ ಟ್ರಾವೆಲ್ ಮಾಡಾಕತ್ತೀನಿ. ಫುಲ್ ಟೈರ್ಡ್ ಆಗೈತಿ. ಬಟ್ ಸಿರ್ಸಿಗೆ ಯಾಕೆ ಬಂದೇನಂತ ಹೇಳಿ ನಿಮ್ಗೆ ಡೌಟ್ ಬರತ್ತಿರ್ಬೋದು. ಹೌದು, ನಾ ಸಿರ್ಸಿಗೆ ಒಬ್ರದ್ದು ಇವ್ರದ್ದು ಫ್ರೆಂಡ್ದ ಮ್ಯಾರೇಜ್ ಇತ್ತು. ಸೊ ಅದಕ್ಕೆ ಬಂದೇವಿ. ಸೊ ನಾವಿಲ್ಲಿ ಸಿರ್ಸಿ ಒಳಗೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿಲ್ಲ ಅದನ್ನು ಸುಧಾ ನಿಮ್ಮ ಗುಡಿಗೆ ನಾನು ಶೇರ್ ಮಾಡ್ತೀನಿ. ನಾವು ಯಾವ ಲಾಡ್ಜ್ ಒಳಗೆ ಇದ್ವಿ ಅದನ್ನು ಸುಧಾ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ನಾವು ಈಗ ಸ್ತ್ರೀಲಿಂಗ ಟೆಂಪಲ್ಗೆ ಮತ್ತು ಮಾರಿಕಾಂಬ ಟೆಂಪಲ್ಗೂ ಹೊಂಟೇವಿ. ಸಿರ್ಸಿ ಒಳಗೆ ಫೇಮಸ್ ಐತಂತ. ಸೊ ಬರ್ರಿ ನೋಡೋನು, ನಿಮಗೂ ತೋರಿಸ್ತೇನೆ ಈಗ. ಸೊ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡೇವಿ. ಮಾರಿಕಾಂಬ ಟೆಂಪಲ್ ಕಡೆ ಅಲ್ಲಿ ದಂಡ ಐತಂತ, ಕಾರ್ ಪಾರ್ಕಿಂಗ್ ಮಾಡೋ ಹಂಗಿಲ್ಲ ಅಂತ. ಸೊ ಲೆಟ್ಸ್ ಗೋ. ನಮ್ಮ ಅತ್ತಿ ಮತ್ತು ನಮ್ಮ ನಾದಿನಿ ಮಗ, ನನ್ನ ಮಗಳು, ನನ್ನ ಮಗ ಮತ್ತು ಇವರು ಎಲ್ಲರೂ ಫ್ಯಾಮಿಲಿ ಕೂಡ ನಾವು ಬಂದೇವಿ ಸಿರ್ಸಿಗೆ. ಸೊ ಮ್ಯಾರೇಜ್ ಐತಂತೂ ಹೇಳಿದ್ದೆ. ನಾಳೆ ಐತಿ ಮ್ಯಾರೇಜ್, ಇವತ್ತು ಸಂಡೇ. ಸೊ ಸಂಡೇ ಇಲ್ಲಿ ಸಿರ್ಸಿ ಒಳಗೆ ಏನೇನು ಐತಿ ನಿಯರ್ ಅದನ್ನೆಲ್ಲ ನೋಡ್ಕೊಂಡು ಹೊಂಟೇವಿ. ಬರ್ರಿ ಈಗ ಮಾರಿಕಾಂಬ ಟೆಂಪಲಿಗೆ ಹೆಂಗೈತಿ ತೋರಿಸ್ತೀನಿ. ಮಾರಿಕಾಂಬ ದೇವಸ್ಥಾನ ಸಿರ್ಸಿ ಇದೆ ನೋಡ್ರಿ. ಸೊ ಒಳಗಡೆ ಮೊಬೈಲ್ ಅಲೌಡ್ ಐತಿ ಇಲ್ಲೋ ಗೊತ್ತಿಲ್ಲ. ಸೊ ಒಳಗಡೆ ಹೋದ ಕೂಡ ಗೊತ್ತಾಗ್ತೈತಿ. ಸೊ ಜನ ಅಂತರೂ ಬಂದಾರಿಲ್ಲೇ. ನಾ ಇಲ್ಲಿ 3 ಇಯರ್ ಬಿಫೋರ್ ಬಂದಿದ್ದೆ, ಅವಾಗ ನೋಡಿದ್ದೆ. ಇದು ಎಲ್ಲರಿಗೂ ಗೊತ್ತು, ಇದು ಚಲೋ ಐತಿ, ಫೇಮಸ್ ಐತಿ ಅಂತ ಹೇಳ. ಎಲ್ಲಿ ಬಿಡಬೇಕು? ನಮ್ಮವ್ರು ಹೂ ಕೊಡ್ಸ್ಯಾರ ನೋಡ್ರಿ ಇಲ್ಲಿ ನನಗೆ. ಈ ಹೂ ಅಂದ್ರೆ ನಂಗೆ ಭಾಳ ಇಷ್ಟ. ಮಸ್ತ್ ಸ್ಮೆಲ್ ಬರ್ತೈತಿ. ನಿತಿಕಾ ಹಾಕ ನನಗೆ ಅನ್ನತಾಳ. ಸೊ ಈಗ ನಾವು ಸ್ಲೀಪರ್ ಬಿಡಾಕೆ ಹೊಂಟೇವಿ. ನಿಮಗೆಲ್ಲ ಗೊತ್ತು ದೇವಸ್ಥಾನ ಒಳಗೆ ಹಾಕೊಂಡು ಹೋಗಬಾರ್ದು ಅಂತ ಹೇಳಿ. ಸೊ ಇಲ್ಲೇ ಪಾದರಕ್ಷೆಗಳನ್ನು ಇಲ್ಲಿ ಬಿಡ್ಬೇಕಂತ ಹೇಳ್ಯಾರು. ಇಲ್ಲೊಂದು ಸ್ಥಳ ಐತಿ. ಏನು ನೀ ಹೂ ಹಾಕೋತಿ? ನೀ ಹೂ ಹಾಕೋತಿ ಹುಡುಗಿ ನೀನು? ಸ್ಲೀಪರ್ ಬಿಟ್ಟಿದ ಕಳಾತನ ನಿತ್ವಿಕ. ಯಾಕೆ ಕಳಾತಿ? ಹೋಗಲ್ ಪಪ್ಪನ ಕೈ ಹಿಡಿಯೋಗ. ಕರ್ಕೋರಿ ಇವಂಗೆ ರೀ. ಅದೇ ತಗೊಂಡ್ ಹೋಗ್ತೀರಿ ಊರಿಗೆ. ಕೊಬ್ಬರ ಗಟ್ಟಿ ತಗೋರಿ, ಇದನ್ ಗಟ್ಟಿ ತಗೋ. ಸೊ ಟೆಂಪಲಿಗೆ, ಮಾರಿಕಾಂಬ ಟೆಂಪಲ್ ಒಳಗಡೆ ಬಂದ್ವಿ. ಸೊ ಮೊಬೈಲ್ ಅಲೌಡ್ ಇಲ್ಲ ಅಂಥೇಳಿ ನಿಮಗಿಲ್ಲಿ ಗೊತ್ತಿರ್ಬೋದು. ಈಗಿನ ಇತ್ತೀಚೆಗೆ ದಿನಗಳೊಳಗೆ ಯಾವುದೇ ದೇವಸ್ಥಾನ ಒಳಗೆ ಹೋದರೂ ಮೊಬೈಲ್ ಅಲೌಡ್ ಇಲ್ಲ ಅಂಥೇಳಿ ಬರ್ದಿರ್ತಾರೆ. ಸೊ ನಾ ಔಟ್ಸೈಡ್ ಅಂದರೆ ಫಸ್ಟ್ ಹಾಲ್ ಐತಿ, ದೊಡ್ಡ ಹಾಲ್ ಐತಿ, ಎಲ್ಲ ಕಡೆ ಫೋಟೋಸ್ ಅದು ಎಲ್ಲ ಹಾಕ್ಯಾರು. ಸೊ ಮಸ್ತ್ ಐತಿ. ಇಲ್ಲೆಲ್ಲ ಸೇವಾ ವಿಭಾಗ ಮತ್ತು ನೀವು ಉಡಿ ಹಾಗೂ ಹರಕೆ ಸಂಪರ್ಕನೆ ಅಂತ ಹಿಂಗೆಲ್ಲ ಬರ್ದಾರು. ಸೊ ಅಲ್ಲೆಲ್ಲ ನೀವು ಕೊಡಬೇಕಾಗ್ತೈತಿ. ಸೊ ನೋಡ್ಬೋದು ಒಳಗಡೆ ಗುಡಿ ಒಳಗೆ ಹೊಂಟೇನಿ. ಸೊ ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ. ಮತ್ತು ಔಟ್ಸೈಡ್ ಬಂದ್ವಿ. ಔಟ್ಸೈಡ್ ಬಂದ ಕೂಡಲೇ ಸುತ್ತಮುತ್ತಲು ಈ ರೀತಿಯಾಗಿ ಕ್ಲೈಮೇಟ್ ಇತ್ತು. ಮತ್ತು ಈ ರೀತಿಯಾಗಿ ಚಿತ್ರನ ಮುಖಾಂತರ ದೇವತೆಗಳು ದೇವರುಗಳು ಎಲ್ಲ ಚಿತ್ರವನ್ನು ಮಾಡಿದರು.
ಸೊ ಇಲ್ಲಿ ಒಳಗಡೆ ಒಂದು ಬಫಿಲೋ ಐತಿ, ಆ ಬಫಿಲೋ ನೋಡಾಕ ಹೊಂಟೇವಿ. ಸೊ ಓಲ್ಡ್ ಬಫಿಲೋ ಏನೋ ಡೆತ್ ಆಗಿತ್ತಂತ. ಸೊ ಈಗ ಇನ್ನೊಂದು ಬಫಿಲೋ ತಂದು ಇಲ್ಲೇ ಇಟ್ಟಾರ. ಸೊ ಅದನ್ನ ಪೂಜೆ ಮಾಡ್ತಾರಂತ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಅದನ್ನು ಬಫಿಲೋ ತೋರಿಸ್ತಾರೋ. ಸೊ ನೋಡ್ಬೋದು ಎಷ್ಟು ದೊಡ್ಡದೈತೆ ಭಾಳ ದೊಡ್ಡದೈತಿ. ಸೊ ವಿಡಿಯೋ ಒಳಗೆ ನಿಮ್ಗೆ ಅಷ್ಟು ಕಾಣಂಗಿಲ್ಲ, ಬಟ್ ಮುಂದೆ ಹೋದ್ರೆ ಭಾಳ ದೊಡ್ಡದೈತಿ. ಅದನ್ನು ನೋಡಾಕ ಮಂದಿ ಭಾಳ ಜನ ಬಂದಿದ್ರು. ಸೊ ನಾವು ಅಲ್ಲೇ ಸಣ್ಣ ಪುಟ್ಟ ಹಂಗೆ ಫೋಟೋಗಳು ಸಹಿತ ಇಲ್ಲಿ ತಗೊಂಡ್ವಿ, ಔಟ್ ಸೈಡ್ ಬಂದ್ವಿ. ಸೊ ಇಲ್ಲಿಂದ ಮಾರಿಕಾಂಬದ ದರ್ಶನ ಅಂತೂ ಚಲೋ ಆಯಿತು. ಯಾರು ಬರ್ತಾರಲ್ಲ ಅವರೆಲ್ಲ ಮಾರಿಕಾಂಬ ದೇವಿದ ದರ್ಶನ ತಗೊಂಡು ಹೋಗ್ತಾರು. ಸೊ ನಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನನ್ನ ವಿಡಿಯೋ ಶೇರ್ ಮಾಡೋಕ್ಕೆ ಮರಿಬೇಡ್ರಿ. ಆದಷ್ಟು ನಾನು ಚಲೋ ವಿಡಿಯೋಯೊಂದಿಗೆ ನಿಮ್ಮ ಜೊತೆ ನಾನು ಡೈಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಹೊಸ ವಿಡಿಯೋವನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಒಳಗೆ ಬರ್ತೀನಿ. ಬಾಯ್ ಬಾಯ್.